ಅಯ್ಯೋ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ತೋಚ್ತೇನೆ ಅಲ್ವಾ ಟೆನ್ಷನ್ ಮಾಡ್ಕೊಂಡಿರೋದು. ಹಾ, ಟೆನ್ಷನ್ ಎಲ್ಲ ಇದಾರೆ. ಟೆನ್ಷನ್ ಮಾಡ್ಕೋತಾ ಇದ್ರೆ ಅವ್ರ ಸುಖ ಸಂತೋಷದ ಬಗ್ಗೆ ಯಾರು ಯೋಚನೆ ಗೀತಾ, ಏಯ್ ಏಯ್ ದೊಡ್ಡೋರ್ ನಾವು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲೇ ನೀನ್ ಯಾಕೆ ಕೇಳ್ಕೊಂಡ್ ಬಂದೆ? ಏನೇ ನಿನ್ ಪ್ರಾಬ್ಲಮ್? ಮಾತಾಡ್ತಿದ್ದೀನಿ ತಾನೆ. ನೀವ್ ಮಾತಾಡ್ತಿದ್ದೀರಾ, ಜಗಳ ಆಡ್ತಿದ್ದೀರಾ. ಹಾಗೆ ಇರುತ್ತೆ, ನನ್ ಬಾಯಿ ಇರೋದೇ ಹಂಗೆ. ನಾನ್ ಮಾತಾಡಿದ್ರೆ ಹಾಗೆ ಅನ್ಸುತ್ತೆ. ಅಮ್ಮ, ಇದೆಲ್ಲ ಸ್ವಲ್ಪ ಬದಲಾಯಿಸ್ಕೊಮ್ಮ. ಆಹಾ, ಇಷ್ಟು ದಿನ ಈ ರೀತಿ ಏನಾದ್ರೂ ಹೇಳಿದ್ಯಾ ನೀನು? ನಿಮ್ ಮತ್ತೆ ಮನೆಗ್ ಬಂದ ತಕ್ಷಣ ನನ್ ಬಾಯಿ ಬೊಂಬಾಯಿ ಅನ್ನಿಸ್ತಿದ್ಯಾ ನಿನ್ಗೆ? ಅಮ್ಮ ಪ್ಲೀಸ್, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಸ್ವಲ್ಪ ತಾಳ್ಮೆಯಿಂದ ಇರು. ಹಾಗಲ್ದೆ ಇನ್ ಹೇಗೆ ಇದೀನಿ? ತಕ ತಕ ಕುಣಿತಿದ್ದೀನಾ? ಅಬ್ಬಬ್ಬಾ, ನಿನ್ ಹತ್ರ ಮಾತಾಡ್ಬೇಕು ಅಂದ್ರೇನೆ ನನಗ್ ತಲೆನೋವು ಬರ್ತಿದೆ. ಬರುತ್ತೆ ಕಣೆ, ಯಾಕೆ ಬರಲ್ಲ ಹೇಳು? ಅಮ್ಮ, ಅಷ್ಟಕ್ಕೂ ನಾನ್ ಯಾಕಿಲ್ಲಿ ಕರೆದೆ ಅಂತ ಒಂದ್ಸಲ ಕೇಳ್ಬೋದಲ್ಲ? ಏನ್ ಹೇಳ್ತಿದ್ಯಾ? ಅಲ್ಲಿ ಮಾತಾಡ್ತಾ ಇರೋವಾಗ ಮಧ್ಯದಲ್ಲೇ ನೀನ್ ತಲೆ ಹಾಕಿ ದೊಡ್ಡೋರ್ ತರ ಮಾತಾಡ್ತಾ ಇದ್ಯಾ. ಇದೆಲ್ಲ ದೊಡ್ಡೋರ್ ವ್ಯವಹಾರ. ನೀನ್ ಯಾಕೆ ಮಧ್ಯದಲ್ಲಿ ಮಾತಾಡ್ತೀಯಾ? ಅಮ್ಮ, ನೀನ್ ಯಾಕೆ ಅರ್ಜೆಂಟಾಗಿ ಮುಹೂರ್ತ ಇಡ್ಬೇಕು ಅಂತ ಹಠ ಮಾಡ್ತಿದ್ಯಾ? ಮುಹೂರ್ತ ಇಡದೆ ಹಾಗೆ ಸುಮ್ನೆ ಇರಕ್ಕಾಗತ್ತಾ? ಈಗಾಗ್ಲೇ 1 ವಾರ ಆಗಿದೆ. ಹೀಗೆ ಬಿಟ್ಬಿಟ್ರೆ ಮದ್ವೆ ಆಗಿರೋ ಬ್ರಹ್ಮಚಾರಿಗಳ ತರ ಇರ್ತೀರ ನೀನು ನಿನ್ ಗಂಡ. ಏನಜ್ಜಿ, ನಿಂದಿ ಕಳ್ಳು ಬುದ್ಧಿ ಹೋಗಲ್ವಾ? ಏಯ್, ನಂದೇನಾಯ್ತಾ ಕಳು ಬುದ್ಧಿ? ನಾ ಏನು ಕಳುವು ಮಾಡೇನಿ ಅಂತ? ಕಳ್ಳಿ ತರ ನಿಂತ್ಕೊಂಡ್ ಕೇಳಿಸ್ಕೊತಿದ್ದೀರಲ್ಲ, ಅವ್ರು ಮಾತಾಡ್ತಾ ಇರೋದನ್ನ, ಅದು ಕಳ್ಳು ಬುದ್ಧಿ ಅಲ್ವಾ? ಏನಜ್ಜಿ ಇದು ಅಭ್ಯಾಸ? ಏನ್ಲೇ, ಸ್ವಂತ ಅಜ್ಜಿನ ನಿನ್ನ ಅತ್ತಿ ಮುಂದ ನಿನ್ನ ಹೆಂಡತಿ ಮುಂದ ಅವಮಾನ ಮಾಡಕತ್ತೇನ? ನನ್ನ ಮನ್ಯಾಗ ನನ್ನ ಮನಸ್ಸಿಗೆ ಬಂದ ಕಡೆ ಇರಾಕ ಹಕ್ಕಿಲ್ಲೇನ? ಪಾ, ನಿನಗಿಷ್ಟ ಇರೋ ಕಡೆ ನಿನಗಿರೋ ಹಕ್ ಇದೆ. ಆದ್ರೆ ನೀನೇನಾದ್ರೂ ಕೇಳಿಸ್ಕೋಬೇಕು ಅಂದ್ರೆ ಎದುರುಗಡೆ ಹೋಗಿ ನೇರವಾಗಿ ಕೇಳಿಸ್ಕೋಬೇಕು. ಈ ತರ ಕಳ್ಳಿ ತರ ಯಾಕೆ ನಿಂತ್ಕೊಂಡ್ ಕೇಳಿಸ್ಕೋಬೇಕು? ಹೋಗ ಕಡೆ. ಇಲ್ಲಿ ಯಾರು ಕೇಳಿಸ್ಕೊಳ್ಳಿಲ್ಲ. ಕೇಳಿಸ್ಕೊಳ್ದೆ ಮತ್ತೆ ಏನ್ ಮಾಡ್ತಿದ್ಯಾ ಇಲ್ಲಿ? ಹೌದ್ ನೋಡೋ, ಅದಕ್ಕ ಬಂದೇನಿ ಇಲ್ಲಿ. ಏನೀಗ ಇವ್ರು ನನ್ನ ಬಗ್ಗೆ ಏನೇನು ಮಾತಾಡ್ಕೊಳ್ತಾರಂತ ಕೇಳಾಕನ ಇಲ್ಲಿ ಬಂದೇನಿ. ಹೌದು, ನಮ್ಗೆ ನಿಮ್ ಬಗ್ಗೆ ಮಾತಾಡದೆ ಇದ್ರೆ ತಿಂದದ್ದು ಅರ್ಗಲ್ಲ. ನೋಡಿ, ನಿಮ್ ಬಗ್ಗೆ ಮಾತಾಡೋದೇ ನಮ್ ಕೆಲ್ಸ. ಅಲ್ಲೇನು ಮತ್ತ? ಅಲ್ಲಿಂದ ನಿನ್ನ ಸರಸರ ಅಂತ ಹೇಳ್ಕೊಂಡು ಬಂದಾಳಂದ್ರ ನಮ್ ಬಗ್ಗೆ ಮಾತಾಡಕ ಪ್ಲಾನ್ ಮಾಡಕಂತನ ಬಂದಿರೋದಿಲ್ಲ. ಅಯ್ಯೋ ಅಜ್ಜಿ, ಅಮ್ಮ ನಾಣೆ, ನಾವೇನು ಸೀಕ್ರೆಟ್ ಮಾತಾಡ್ಕೊಳಕ್ ಬರ್ಲಿಲ್ಲ ಇಲ್ಲಿ. ನಿಮ್ ಬಗ್ಗೆ ಚಾಡಿ ಚುಚ್ಚೋದಕ್ಕೂ ಬರ್ಲಿಲ್ಲ. ದಯವಿಟ್ಟು ನೀವ್ ಎಲ್ಲದಕ್ಕೂ ಅಪಾರ್ಥ ಮಾಡ್ಕೊಳ್ಳೋದನ್ ಬಿಡಿ. ಕೈ ಮುಗಿದ್ ಕೇಳ್ಕೊತೀನಿ. ಕೈ ಮುಗಿದು ನಮಸ್ಕಾರ ಮಾಡಿ ನನ್ನ ಸಾಯ್ ಹೊಡಿತೇನ? ಸುಮ್ನಿರೋ ಅಜ್ಜಿ, ಸುಮ್ನಿರೋ. ಬಾ ಬಾಯಿ ಹೇಳ್ತೀನಿ. ಅಜ್ಜಿ ಸುಮ್ಮನೆ ತಲೆ ತಿಂತಿದ್ಯಲ್ಲ ಅಲ್ಲಿ. ನೋಡು, ಎಂತ ಜನ ಇಲ್ಲಿಗ್ ಬಂದ್ ಬಿದ್ದಿದ್ಯಾ ನೀನು. ಅಮ್ಮ, ಯಾಕೆ ನಿಮ್ ಅತ್ತೆ ಮನೆಯವ್ರ ಬಗ್ಗೆ ಹೇಳಿದ್ರೆ ಕೋಪ ನೆತ್ತಿಗೇರುತ್ತಾ? ಇದನ್ನೇ ಹೇಳಿದ್ದು, ನಿನಗ್ ಕೋಪ ಬಂದ್ರೆ ಎಷ್ಟು ಮಾತಾಡ್ಬೇಕೋ ಅಷ್ಟು ಮಾತು ಹೇಳ್ ಮುಗಿಸ್ತೀಯ. ನಾನೇನ್ ಹೇಳ್ದೆ ಈಗ? ಅವ್ರು ಮಾಡ್ತಿರೋದ್ ಸರಿ ಇದ್ಯಾ? ನಾವೇನೋ ಮಾತಾಡ್ಕೋತಾ ಇದ್ರೆ ಕದ್ದು ಮುಚ್ಚಿ ಕೇಳಕ್ ಬಂದಿದ್ದಾರೆ. ಅವ್ರು ಮಾಡ್ತಿರೋದು ಸರಿಯಾಗಿದೆ. ಈಗ ನಾನ್ ಹೇಳಿದ್ ಮಾತ್ರ ತಪ್ಪಾಗೋಯ್ತಲ್ವಾ? ಸರಿ ಅಮ್ಮ, ಬಿಟ್ ಹಾಕು. ಈಗಿದೆಲ್ಲ ಬೇಡ. ಮೊದ್ಲು ನಾನ್ ಹೇಳದನ್ ಕೇಳ್ತೀಯೋ ಇಲ್ವೋ? ಹಾ, ಏನು? ಈಗ ನಮ್ಗೋಸ್ಕರ ನೀವು ಮುಹೂರ್ತನೆಲ್ಲ ನೋಡ್ಬಿಡಿ ಅಮ್ಮ. ನೋಡ್ಬೇಡ ಅಂತಿದ್ಯಲ್ಲೇ, ಏನ್ ಮಾತಾಡ್ತಿದ್ಯಾ ನೀನು? ಅದ್ ಹಾಗಲ್ಲಮ್ಮ, ನಮಗೀಗ ಆ ವಿಷಯ ಅಷ್ಟೊಂದ್ ಮುಖ್ಯ ಅಲ್ಲ. ಮತ್ತೆ ಮದ್ವೆ ಆಗಿ ಹೀಗೆ ಇದ್ಬಿಡ್ತೀರಾ? ನಿಮ್ ಮತ್ತೆ ಮಾತ್ರ ತಲೆಗೆ ಹಚ್ಕೋತಾರೆ ಅನ್ಕೊಂಡಿಯಾ? ನಡಿಬೇಕಾಗಿರೋದ್ ನಡೀದೇ ಇದ್ರೆ ಒಳ್ಳೇದು ಅಂತ ಅನ್ಕೊಂಡಿದ್ದಾರೆ. ಈಗ ನೋಡಿದ್ರೆ ನೀನೇ ಬೇಡ ಅಂತಿದ್ಯಾ. ನಿನ್ಗೇನಾದ್ರೂ ಹುಚ್ಚ? ಅದ್ ಹಾಗಲ್ಲಮ್ಮ, ಈ ಮನೇಲಿ ನನಗಿಂತ ಮುಂಚೆ ಒಬ್ಳು ಸೊಸೆ ಬಂದಿದ್ದಾಳೆ. ಹೆಚ್ಚು ಕಮ್ಮಿ 1 ವರ್ಷ ಆಗ್ತಿದೆ.
ಇಲ್ಲಿವರೆಗೂ ಅವರೇ ಗಂಡ ಹೆಂಡತಿಯಾಗಿ ಜೀವನ ಶುರು ಮಾಡಿಲ್ಲ. ಮದ್ವೆ ಆದ್ಮೇಲೂ ಈಗ್ಲೂ ಬ್ರಹ್ಮಚಾರಿಗಳಾಗೆ ಬದುಕ್ತಿದ್ದಾರೆ. ನಮಗಿಂತ ಈ ಮನೆಗ್ ಬಂದಿರೋ ದೊಡ್ಡ ಸೊಸೆ, ದೊಡ್ಡ ಮಗ ಇರುವಾಗ ನಾವ್ ಮಾತ್ರ ಸಂತೋಷವಾಗಿರೋದು ಯಾಕೋ ಸರಿ ಅನ್ನಿಸ್ತಿಲ್ಲಮ್ಮ. ಅದಕ್ಕೆ ನಾವೇನ್ ಮಾಡ್ಬೇಕೆ? ನನಗೂ ಪಾಪ ಅನ್ಸತ್ತೆ, ಆದ್ರೆ ಅವಳ ಹಣೆ ಬರ ಅದು. ಅವಳಿಗೋಸ್ಕರ ನಿನ್ ಸಂತೋಷನ ಯಾಕೆ ತ್ಯಾಗ ಮಾಡ್ತೀಯಾ? ಅದ್ಯಾಕಮ್ಮ ಹಾಗಂತ್ಯ? ತಂದೆ ತಾಯಿ ಇಲ್ದೇ ಇರೋ ಹುಡುಗಿ. ಲತಾಂಬ ಅಕ್ಕನ್ ಬಗ್ಗೆ ಯೋಚನೆ ಮಾಡೋ ಅಂತವ್ರು ಯಾರೂ ಇಲ್ಲ. ನಿನ್ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೀತಾಳೆ. ಅವ್ರೂ ನಿಮ್ಮಗಳೇ ಅಂತ ಅನ್ಕೋಬೋದಲ್ಲ. ನಿಜಾನೇ ಕಣೆ, ಅವಳ ನೋಡಿದ್ರೆ ಪಾಪ ಅನ್ಸತ್ತೆ. ಅದಕ್ ನಾನೇನ್ ಮಾಡ್ಲಿ? ಅದ್ ಹಾಗಲ್ಲಮ್ಮ. ಮೊದ್ಲು ಅವ್ರ ದಾಂಪತ್ಯ ಜೀವನ ಶುರುವಾಗ್ಲಿ, ಆಮೇಲೆ ನಮಗ್ ಮುಹೂರ್ತ ನೋಡಿ. ಅದು ನನ್ ಕೈಯಲ್ಲಿದ್ಯಾ? ಅದೆಲ್ಲ ನಾನ್ ನೋಡ್ಕೋತೀನಿ. ದಯವಿಟ್ಟು ಈಗ ಮುಹೂರ್ತ ಅದು ಇದು ನೋಡೋದ್ರ ಬದಲು ಜಗಳ ಆಡ್ದೆ ಸೈಲೆಂಟ್ ಆಗಿರು. ಅದ್ ಹಾಗಲ್ಲ ಕಣೆ. ಪ್ಲೀಸ್, ಈ ಮನೆ ಕೂಡ ನನ್ ಮನೆನೇ ಅಲ್ವಾ? ಎಲ್ರೂ ಚೆನ್ನಾಗಿರ್ಬೇಕು ಅಂದ್ರೆ ಏನಾದ್ರೂ ಒಂದ್ ಮಾಡ್ಬೇಕಲ್ವಾ? ಪ್ಲೀಸ್ ಅಮ್ಮ, ನನ್ ಮುದ್ದು ಅಲ್ವಾ? ಮ್ವಾ. ಹೀಗ್ ಮಾಡಿನೆ ನನ್ ಕೋಪನೆಲ್ಲ ನೀನ್ ಕರಗ್ಸೋದು. ಸರಿ, ಈ ವಿಷಯಕ್ಕೆ ತುಂಬಾ ದಿನ ಕಾಯಕ್ಕಾಗಲ್ಲ, ಅದನ್ನು ನೆನ್ಪಲ್ಲಿಟ್ಕೋ. ಸರಿ ಆಯ್ತು. ತಂದ ನನ್ನ ತಾನೆ ನಾನೇ, ತಂದ ನನ್ನ ತಾನೆ ನಾನೇ, ಯಜಮಾಂತಿ ಬಾರೆ. ಲೋ ಗೋವಿಂದ, ಹಿಂಗ ಅನ್ಬಾರ್ದು. ಸಕ್ಕತ್ತಾಗಿದ್ಯಾ ಕಣ. ಅತ್ತೆ ಏನ್ ಸುಮ್ನೆ ದೃಷ್ಟಿ ತೆಗ್ದಿಲ್ಲ ಬೆಳಿಗ್ಗೆ. ಇಷ್ಟು ಸುಂದರವಾಗಿದ್ರೆ ದೃಷ್ಟಿ ತಗ್ಲಲ್ವಾ ಮತ್ತೆ? ಇಷ್ಟು ಸುಂದರವಾಗಿರ್ಲಿಲ್ಲ ಅಂದಿದ್ರೆ ಗೀತಾ ಬೀಳ್ತಿದ್ಲ ನಿನಗೆ? ಯಜಮಾಂತಿ ಬಿದ್ದಿದ್ದೆ ನನ್ನ ಗ್ಲಾಮರ್ ನೋಡಿ. ಅಯ್ಯೋ, ಈ ಗ್ಲಾಮರ್ ಕಾಪಾಡ್ಕೋಬೇಕು. ಈ ತರ ಬಿಸಿಲಿದ್ರೆ ಕಷ್ಟ. ಆ ಸಾಕು ಸಾಕು. ಏನ್ ಯಜಮಾಂತಿ, ಏನ್ ಸಮಾಚಾರ? ಹಾ, ನನ್ನ ಅಂದವಾಗಿರೋ ಗಂಡನ್ ಅಂದಾನ ನೋಡ್ತಾ ಮೈ ಮರ್ತು ನಿಂತಿದ್ದೀನಿ. ಅದೇ ದೊಡ್ಡ ವಿಷಯ. ಮತ್ತೆ ಗ್ಲಾಮರ್ ಅಲ್ವಾ? ಹೌದು ಬಿಡಪ್ಪ. ಹೌದು ಮತ್ತೆ, ನನ್ ಗ್ಲಾಮರ್ ನೋಡೇ ತಾನೇ ಬಿದ್ದಿದ್ ನೀನು. ಹಲೋ, ಏನು ನಿಮ್ ಅಂದ ನೋಡಿ ನಾನ್ ಬಿದ್ದು ಹೋಗ್ಬಿಟ್ಟೆ ಅನ್ಕೊಂಡ್ರ? ಮತ್ತೆ ಇಲ್ವಾ? ಆ ಮುಖ ನೋಡಿ. ಅದೇ ತಾನೇ ಹೇಳ್ತಿರೋದು, ನನ್ನ ಮುಖ ಚಂದಮಾಮನ್ ತರ ಇದೆ. ಅಬ್ಬಬ್ಬಾ, ನಿಮ್ ಅಂದಾನ ನೀವೇ ಹೊಗಳ್ಕೋಬೇಕು. ಚಂದಮಾಮ ಅಂತೆ, ಚಂದಮಾಮ. ಮತ್ತೆ ಇಲ್ವಾ? ಏನಲ್ವೋ. ನನ್ ಗ್ಲಾಮರ್ಗಲ್ಲ ಅಂದ್ರೆ ಮತ್ತೆ ಯಾವ್ದಕ್ ಬಿದ್ದೆ ನೀನು? ನಿಮ್ ಅಂದ ನೋಡೇನಲ್ಲ, ನಿಮ್ ಮನ್ಸನ್ ನೋಡಿ. ಆಹಾ, ಹಂಗಾದ್ರೆ ನಾನ್ ನೋಡಕ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ನನ್ನ ಮದ್ವೆ ಆಗ್ತಾ ಇದ್ಯಾ? ಮನ್ಸ್ ನೋಡಿ ಅಂತಿದ್ಯಲ್ಲ, ಮೊದ್ಲು ಅಂದನೆ ತಾನೇ ಕಾಣೋದು. ಹಾ, ಹಾಗ್ ನೀವ್ ನೋಡಿರ್ತೀರೇನೋ, ನಾನಲ್ಲ. ಅದೇನೂ ಇಲ್ಲ. ನಾನ್ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನಿನ್ ಸೌಂದರ್ಯನೇ ಇಷ್ಟ ಆಗಿದ್ದು, ನಿನ್ ಪದ್ಧತಿ ಇಷ್ಟ ಆಯ್ತು. ಅದಕ್ಕೇನೆ ನಿನ್ನ ನೋಡಿದ ಮೊದಲನೇ ಕ್ಷಣನೇ ನಮ್ ಮನೆಗೆ ಏನಾದ್ರೂ ಬಂದ್ರೆ ನಿನ್ ತರದ್ ಸೊಸೆನೆ ಬರ್ಬೇಕು ಅಂತ ಅವತ್ತೇ ಡಿಸೈಡ್ ಆಗೋದೆ. ಹಾ, ಈಗ ನಾನೇನಾದ್ರೂ ನಿಮ್ಮಮ್ಮಂಗ್ ಒಂದ್ ಮಾತ್ ಅನ್ಬಿಟ್ರೆ ನಿಮ್ಗೆ ಕೋಪ ಬಂದ್ಬಿಡುತ್ತೆ. ಅತ್ತೆಗ್ ತಕ್ನಾದ್ ಸೊಸೆ ಆಗಿರ್ಬೇಕಂದ್ರೆ ಅಷ್ಟಾದ್ರೂ ಇರ್ಲೇಬೇಕಲ್ವಾ? ನೀನ್ ಸುಮ್ನಿರು ಗೀತಾ, ಮಾತಾಡಿದ್ರೆ ಸಾಕು ಆ ಅವು ಅಂತ ಜಗಳಕ್ಕೆ ಹೋಗ್ತಾ ಇದ್ದೀರಾ. ಆದ್ರೂ ಬೆಳಿಗ್ಗೆ ನಾವು ಯೋಚನೆನೂ ಮಾಡಿರ್ಲಿಲ್ಲ ನಿಮ್ಮಮ್ಮ ನಮ್ಮ ಮುಹೂರ್ತದ ಬಗ್ಗೆ ಮಾತಾಡ್ತಾರೆ ಅಂತ. ಇವತ್ತು ನಾಳೆನಲ್ಲೋ ನಮಗೆ ಮುಹೂರ್ತ ಇಡ್ತಾರೆ. ಯಜಮಾಂತಿ, ನಾವು ನಿಜವಾಗ್ಲೂ ಗಂಡ ಹೆಂಡತಿ ಆಗ್ಬಿಡ್ತೀವಿ ಅಲ್ವಾ? ಅಬ್ಬಾ, ತುಂಬಾ ಮುದ್ದಾಗಿದ್ದೀರಲ್ಲ ಇವತ್ತು. ಓಯ್, ಏನ್ ಸಡನ್ ಆಗಿ ಹೊಗಳ್ತಾ ಇದೀಯಾ? ನನ್ನ ಅಟ್ಟಕ್ಕೇರಿಸ್ತಾ ಇದೀಯಾ ಹೇಗೆ? ಅವಾಗ್ಲೇ ನಾನು ನೋಡಕ್ ಚೆನ್ನಾಗಿಲ್ಲ ಅಂತ ಅಂದೆ, ಇವಾಗ ನೋಡಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತಿದ್ಯಾ? ಅದು ಸುಮ್ನೆ ಹೇಳಿದ್ದು. ಏನೇ ಆದ್ರೂ ನಿಮ್ ತರ ಅಂದ ಯಾರಿಗ್ ಬರುತ್ತೆ? ನೀವೊಂಥರ ಗ್ಲಾಮರ್ ಬಾಯ್. ಓಹೋ, ಸಾಕು ಸಾಕು ಬಿಡು. ನೀನ್ ಹೊಗಳ್ತಾ ಇದೀಯ ಅಂದ್ರೆ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅಂದ್ರೆ ಏನು? ನಾನ್ ನಿಮ್ಮನ್ನ ಹೊಗಳ್ತಾ ಇದ್ರೆ ಏನೋ ಡೌ ಹೊಡಿತಿದ್ದೀನಿ ಅಂತನಾ? ಮತ್ತೆ ಇನ್ ಯಾಕೆ ನನ್ನ ಹೊಗಳ್ತಾ ಇದೀಯಾ? ಅದು ನನ್ ಒಳ್ಳೆ ಗಂಡ ಅಲ್ವಾ, ನನ್ ಮುದ್ದು ಕಂದ ಅಲ್ವಾ, ನನ್ ಬಂಗಾರ ಅಲ್ವಾ, ಅದಕ್ಕೇನೆ. ಹೊಗಳಿದ್ ಸಾಕು, ಮೊದಲು ಮ್ಯಾಟ್ರ್ ಹೇಳು. ಮ್ಯಾಟರ್ ಏನು ಇಲ್ಲಪ್ಪ. ಏನು ಇಲ್ಲ ಅನ್ನೋದ್ರಲ್ಲೇನೆ ಏನೋ ಇದೆ. ಹೇಳು 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 ಬಂಗಾರಿ. ಮಾತಾಡೋದು ಚೆನ್ನಾಗಿ ಕಲ್ತಿದ್ಯಾ. ನಿನ್ನೆ ಪಿಕಪ್ ಮಾಡಿದೀನಿ, ಇದನ್ ಪಿಕಪ್ ಮಾಡೋದಿಲ್ವಾ? ಏಯ್, ಏನ ಮಾತು? ಸರಿ, ನಿನ್ಗೊಂದ್ ವಿಷಯ ಹೇಳ್ತೀನಿ, ನೀನ್ ಕೋಪ ಮಾಡ್ಕೋಬಾರ್ದು. ಏನಕ್ಕೆ? ಅಲ್ಲೋಡು,
ಅಷ್ಟು ಬೇಗ ಮುಖ ಹೇಗ್ ಬದಲಾಯ್ತು ನೋಡು. ಇಲ್ಲ ಇಲ್ಲ ಹೇಳು ಏನದು? ಏನಿಲ್ಲ, ನಮ್ಮ ಫಸ್ಟ್ ನೈಟ್ ಮುಹೂರ್ತ ಈಗ್ಲೇ ಬೇಡ. ಏನು? ಏಯ್ ಏನ್ ಗೀತಾ ಇದು? ಅಷ್ಟಕ್ಕೂ ನೀನೇ ಬೇಡ ಬೇಡ ಅಂತ ಬೇಡ್ಕೋತಾ ಇರೋದಕ್ಕೇನೆ ಅನ್ಸುತ್ತೆ 2 ಸಲನು ಮುಂದಕ್ಕೆ ಹೋಗಿರೋದು. ಅಷ್ಟಕ್ಕೂ ಏನ್ ನಿನ್ ಪ್ರಾಬ್ಲಮ್ಮು? ಅಬ್ಬಾ ಯಾಕೆ ಕಿರಿಚ್ತಿದ್ಯಾ? ಮತ್ ಇನ್ನೇನ್ ಮಾಡ್ತಾರೆ? ಅದು ಹಾಗಲ್ಲ, ಸ್ವಲ್ಪ ದಿನ ವೇಟ್ ಮಾಡೋಣ. ಅದೆಲ್ಲ ಆಗೋದಿಲ್ಲ ಗೀತಾ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನ್ ಹೇಳು? ಏನಿಲ್ಲ, ಮನೇಲಿ ಇನ್ನು ಅಪ್ಪ ಅಮ್ಮ ಅತ್ತೆ ಅವರು ಅಜ್ಜಿ ಇವ್ರು ಯಾರು ಇನ್ನೂ ಸೆಟ್ ಆಗಿಲ್ಲ. ಯಾವ ಶುಭ ಕಾರ್ಯ ನಡಿಬೇಕಾದ್ರೂ ಯಾವಾಗ್ಲೂ ಏನಾದ್ರೂ ಜಗಳ ಆಡ್ತಾರೆ. ಇವ್ರ ಜಗಳಗಳ ಮಧ್ಯೆ ನಾವಿಬ್ರು ಹೇಗ್ ಸಂತೋಷವಾಗಿ ಇರಕ್ಕಾಗುತ್ತೆ ಹೇಳು? ಎಲ್ರೂ ಅರ್ಥ ಮಾಡ್ಕೊಂಡು ಒಂದಾಗ್ತಾರಲ್ಲ, ಆಗ ಮುಹೂರ್ತನ ಇಟ್ಕೊಳ್ಳೋಣ. ಅಂದ್ರೆ ಈ ಜನ್ಮದಲ್ಲಿ ನಮಗ್ ಶೋಭನ ಆಗಲ್ಲ ಅಂತನ್ನು. ಪ್ರತಿ ರಾತ್ರಿ ನನ್ನ ಲೈಟ್ ಕೆಳಗಡೆ ಕೂತ್ಕೊಂಡು ಇವತ್ ನನ್ ಮೊದಲನೇ ರಾತ್ರಿ ಅಂತ ಹಾಡು ಹೇಳ್ಕೋಬೇಕಾ? ಅಬ್ಬಾ ಅದ್ ಹಾಗಲ್ಲ, ಸ್ವಲ್ಪ ಎಲ್ರೂ ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲ ಸರಿ ಹೋದ್ಮೇಲೆ ಇದನ್ ಮಾಡೋಣ. ಇದಾಗೋ ಕೆಲ್ಸ ಅಲ್ಲ ಬಿಡು. ನೀನನ್ನ ಬ್ರಹ್ಮಚಾರಿಯಾಗೆ ಸಾಯಿಸ್ಬಿಡ್ತೀಯ ಅನ್ಸುತ್ತೆ. ಏನೋ ಮಾತ್ಗಳು. ಏಯ್ ನೀನ್ ಹೋಗು, ಮಾತಾಡ್ಬೇಡ, ನಂಗೆ ಇರಿಟೇಟ್ ಆಗ್ತಿದೆ. ಅದ್ ಹಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೋ. ಸರಿ, ನಾನ್ ಯಾಕೆ ಬೇಡ ಅಂದೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಗೀತಾ? ಹೇಳ್ತಾ ಇದೆಯಲ್ಲ ಎಲ್ಲರೂ ಒಂದಾಗ್ಬೇಕು ಅಂತ. ಯಾವಾಗ ಒಂದಾಗ್ತಾರೆ ಇವರೆಲ್ಲ? ಪ್ರತಿದಿನನೂ ಕತ್ತಿಲ್ ಚುಚ್ಕೊಂಡು ಒಬ್ರನ್ನೊಬ್ರು ಕೊಲ್ಲೋ ತರ ನಿಂತ್ಕೊಂಡಿದ್ದಾರೆ. ಇವರೆಲ್ಲ ಒಂದಾಗೋದು ಈ ಜನ್ಮದಲ್ಲಿ ನಡೆಯಲ್ಲ. ಅಪ್ಶಕುನ ಮಾತಾಡ್ಬೇಡಿ. ಇಲ್ಲಿ ನೋಡು, ನೀನೇ ಅಪ್ಶಕ್ನ ಮಾತಾಡ್ತಾ ಇರೋದು. ಕಾರ್ಯ ಬೇಡ ಇನ್ನೊಂದ್ ಬೇಡ ಅಂತ. ಅಪ್ಪ ಅದ್ ಹಾಗಲ್ಲ, ನಿನಗೊಂದ್ ವಿಷಯ ಹೇಳ್ತೀನಿ. ಹೇಳಿ ಹಾಕಿದಿರಲ್ಲ ನನ್ನ ತಲೆ ಮೇಲೆ ದೊಡ್ಡ ಚಪ್ಲಿಗಲ್ಲು. ಇನ್ನೇನು ಹೇಳ್ಬೇಕು ಹೇಳು? ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನಿರುತ್ತೆ ಹೇಳು? ಅಯ್ಯೋ ಅದ್ ಹಾಗಲ್ಲ, ಈಗ ನಮ್ ಮನೇಲಿ ನಮ್ಗಿಂತ ಮುಂಚೆ ಮದ್ವೆ ಆಗಿರೋ ಒಂದ್ ಜೋಡಿ ಇದೆ. ಯಾರು? ನಮ್ಮ ಅಣ್ಣ ಅತ್ತಿಗೆನೆ ತಾನೆ? ಅದಕ್ಕೇನಿವಾಗ? ಅವ್ರಿಗೆ ಮದ್ವೆ ಆಗಿ 1 ವರ್ಷ ಆಗ್ತಿದೆ. ಹೌದು, ಇನ್ನೊಂದು ವಾರದಲ್ಲಿ ಅವ್ರದ್ದು ಆನಿವರ್ಸರಿನೂ ಬರುತ್ತೆ. ಅದಕ್ಕೇನಿವಾಗ? ಅದನ್ನೇ ಹೇಳೋದ್ ಕೇಳು. ಮದ್ವೆ ಆಗಿ 1 ವರ್ಷ ಆಗ್ತಿದ್ರು ಇನ್ನೂ ಅವರು ಗಂಡ ಹೆಂಡತಿಯಾಗಿ ಒಂದಾಗಿಲ್ಲ. ಅತ್ತೆ ಅವ್ರನ್ನ ಒಂದಾಗಕ್ಕೆ ಬಿಡ್ತಾ ಇಲ್ಲ. ಮದ್ವೆ ಆಗಿದ್ 1 ವಾರಕ್ಕೆ ನೀವಿಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ. ಅವ್ರಿಗೆ ಮದ್ವೆ ಆಗಿ 1 ವರ್ಷ ಆಗ್ತಿದೆ, ಆದ್ರೂ ಅವ್ರಿನ್ನೂ ಹಾಗೇ ಇದ್ದಾರೆ. ನಮ್ಮವರು ಬೇರೆಯವರು ಊರಲ್ಲಿರೋರೆಲ್ಲರೂ ಇನ್ನೂ ಮಕ್ಕಳಾಗಿಲ್ವಾ ಅಂತ ಕೇಳ್ತಾ ಇದ್ರೆ ಅವ್ರಿಗೆಲ್ಲ ಅಕ್ಕ ಏನಂತ ಉತ್ತರ ಕೊಡ್ತಾರೆ ಹೇಳು? ಅವ್ರ ಸಂತೋಷವಾಗಿಲ್ದೆ ಅವ್ರ ಕಣ್ಮುಂದೆ ನಾವ್ ಹೇಗ್ ಸಂತೋಷವಾಗಿರ್ತೀವಿ? ಪಾಪ ಅಲ್ವಾ? ನಿಜಾನೇ ಯಜಮಾಂತಿ, ಆದ್ರೆ ನಾವೇನ್ ಮಾಡಕ್ಕಾಗತ್ತೆ? ಅಮ್ಮನ್ಗೆ ಅರ್ಥ ಆಗೋದಿಲ್ಲ. ನಾನೇನ್ ಹೋಗಿ ಮಾತಾಡ್ಲಾ ಹೇಳು? ಅದಕ್ಕೆ ಹೇಳ್ತಿದ್ದೀನಿ, ಮೊದ್ಲು ಅಕ್ಕಂಗೆ ಬಾವಂಗೆ ಮುಹೂರ್ತ ನೋಡ್ಬೇಕು. ಅವ್ರ ಮೊದಲನೇ ರಾತ್ರಿ ಆದ ತಕ್ಷಣ ನಮ್ ಮೊದಲನೇ ರಾತ್ರಿ. ಲತಾಂಬ ಅಕ್ಕನ ನಾನ್ ಯಾವತ್ತೂ ಈ ಮನೆ ಸೊಸೆ ಅಂತ ನೋಡೇ ಇಲ್ಲ. ಸ್ವಂತ ಅಕ್ಕನ್ ತರಾನೇ ನೋಡಿದೀನಿ. ಅವರು ಕೂಡ ನನ್ನ ಹಾಗೆ ನೋಡ್ಕೋತಾರೆ. ಅವ್ರು ನನ್ನ ನೋಡ್ಕೋತಾರೆ ಅಂತ ಅಲ್ಲ, ಆದ್ರೆ ಅಕ್ಕನ್ನ ನೋಡ್ತಿದ್ರೆ ನನಗೆ ಯಾವಾಗ್ಲೂ ಬೇಜಾರಾಗುತ್ತೆ. ಅಕ್ಕ ಬಾವ ಸಂತೋಷವಾಗಿದ್ರೆ ನಾವ್ ಸಂತೋಷವಾಗಿರೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ. ಆದ್ರೆ ನಾವೇನ್ ಮಾಡೋದು? ಅದೆಲ್ಲ ನಾನ್ ನೋಡ್ಕೋತೀನಿ. ನೀನು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನಿನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಯಜಮಾಂತಿ. ನಮ್ ಸಂತೋಷನೇ ಅಲ್ಲ, ಮನೆ ಸಂತೋಷ ದೊಡ್ಡದು ಅಂತ ಹೇಳ್ತಿದ್ಯಲ್ಲ, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಐ ಲವ್ ಯು ಯಜಮಾಂತಿ. ನಾನು ತುಂಬಾ ಅದೃಷ್ಟವಂತೆ. ನಿನ್ ಹಾಗೆ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ. ಹಲೋ, ಎಲ್ಲ ಹುಡುಗಿರಿಗೂ ನಾನು ಸಿಕ್ಬಿಟ್ರೆ ಆಮೇಲೆ ನಿಂಗೆ ತುಂಬಾ ಕಷ್ಟ ಆಗೋಗುತ್ತೆ. ಏಯ್, ಸಾಯಿಸ್ಬಿಡ್ತೀನಿ ನಿನ್ನ. ಈ ಜನ್ಮಕ್ಕೆ ನಾನೊಬ್ಳೆ. ನೆಕ್ಸ್ಟ್ ಜನ್ಮಕ್ ಬೇಕಾದ್ರೆ ಬೇರೆಯವ್ರನ್ನ ಟ್ರೈ ಮಾಡ್ಕೊ. ಅಬ್ಬಾ, ಅದೆಲ್ಲ ಆಗಲ್ಲ. ನೆಕ್ಸ್ಟ್ ಜನ್ಮದಲ್ಲೂ ಕೂಡ ನಿನ್ ಟಾರ್ಚರ್ ತಡ್ಕೋಬೇಕಲ್ವಾ ನಾನು? ನಾನು ಟಾರ್ಚರಾ ನಿನಗೆ? ಪಲ್ಲವಿ,
ಬೆಳಿಗ್ಗೆ ನಮ್ ಪೂಜೆಗೆ ಬೇಕಾಗಿರೋದೆಲ್ಲ ತಂದಿಟ್ಟಿದ್ಯಾ? ಮತ್ತೆ ನಾವ್ ಬೆಳಿಗ್ಗೆ ಹೊರಡೋ ಟೈಮ್ಗೆ ಅದ್ ಕಾಣಿಸ್ತಾ ಇಲ್ಲ ಇದ್ ಕಾಣಿಸ್ತಾ ಇಲ್ಲ ಅಂತ ಅಂಗಡಿಗೆ ಏನಾದ್ರೂ ತಗೊಳಕ್ ಹೋದ್ರೆ ನಮ್ ಟೈಮ್ಗೆ ಪೂಜೆ ನಡೆಯಲ್ಲ. ಅದೆಲ್ಲ ಏನೂ ಆಗಲ್ಲ ಅಮ್ಮ. ಪುರೋಹಿತರು ಕೊಟ್ಟ ಲಿಸ್ಟ್ ಪ್ರಕಾರ ಎಲ್ಲ ರೆಡಿ ಇಟ್ಟಿದ್ದೀನಿ ನಾನು. ಸರಿ, ಹಾಗೆ ಪೂರ್ವಿಗೆ ಇನ್ನೊಂದೆರಡು ಎಕ್ಸ್ಟ್ರಾ ಡ್ರೆಸ್ ತೆಗ್ದಿಟ್ಕೋ. ಆ ಎಲ್ಲ ಎತ್ತಿಡ್ತೀನಿ. ನಾಳೆ ಯಾರ್ಯಾರು ಹೋಗ್ತಾ ಇರೋದು ಪೂಜೆಗೆ? ಯಾರ್ಯಾರು ಏನು? ನಾವೇ. ನಾವು ಅಂದ್ರೆ ನಾವು ಮಾತ್ರನಾ? ನಿಮ್ ಅಳಿಯಂದ್ರೆ ಏನ್ ಬರಲ್ವಾ? ಹಾ, ಅಳಿಯಂದ್ರು ಬರ್ತಾರಾ ಇಲ್ವೋ ಅಂತ ಗೀತಾನೇ ಹೇಳ್ಬೇಕು. ಅಷ್ಟಕ್ಕೂ ಅಳಿಯಂದ್ರಿಗೆ ಅಮ್ಮನಿಂದ ವೀಸಾ ಬರ್ಬೇಕಲ್ವಾ? ವೀಸಾ ಬಂದ್ರೇನೆ ಅಳಿಯಂದ್ರು ಬರೋದು. ಅದ್ ಸರಿ, ನಾವು ನಮ್ಮನೆ ಮಗಳಿಗೋಸ್ಕರ ಪೂಜೆ ಇಡಿಸ್ತಾ ಇದ್ದೀವಿ. ನಾವು ನಮ್ಮನೇಲಿದ್ರು ಕೂಡ ಈ ತರ ಪೂಜೆ ಇಟ್ಕೊಂಡಾಗ ಬೀಗ್ರನ್ ಕರಿಬೇಕು. ಈಗ ನಾವೆಲ್ಲರೂ ಒಂದೇ ಮನೇಲಿದ್ದೀವಿ. ಈಗ ನಾವಷ್ಟೇ ಹೋಗಿ ಅವ್ರನ್ ಪೂಜೆ ಕರೀದೇ ಇದ್ರೆ ಚೆನ್ನಾಗಿರಲ್ಲ. ಅವ್ರನ್ನೂ ಕೂಡ ಕರಿ. ಯಾರ್ನ? ಅವ್ರನ್ನ? ಹೌದೇ, ಕರೀದೇ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಮ್ಮ, ಎಲ್ಲ ಗೊತ್ತಿದ್ದೆ ಹೇಳ್ತಿದ್ಯಾ ನೀನು? ಈಗ ಅವ್ರನ್ನ ಕರೆದ್ರೆ ದೊಡ್ಡ ತಲೆನೋವಾಗುತ್ತೆ. ಕರೀದೇ ಇದ್ರೆ ಅದಕ್ಕೂ ಏನಾದ್ರೂ ಅಂತಾರಲ್ವಾ? ಅಂದ್ರೆ ಅನ್ಕೊಳ್ಳಿ ಬಿಡು. ನೋಡು, ಕರೆದ್ರೂ ಕರೀದೇ ಇದ್ರು ಏನಾದ್ರೂ ಒಂದ್ ಹೇಳ್ತಾರಲ್ವಾ? ಅದಕ್ಕೆ ಕರೀದೇ ಇರೋದಕ್ಕಿಂತ ಕರೆದ್ರೇನೆ ಒಳ್ಳೇದು. ಕರೆದ್ಮೇಲೆ ಅವ್ರು ಬರ್ತಾರೋ ಇಲ್ವೋ ಅನ್ನೋದು ಅವ್ರಿಷ್ಟ. ಆದ್ರೆ ಕರೀದೇ ಇದ್ರೆ ಕರೀಲಿಲ್ಲ ಅಂತ ಅದಕ್ಕೂ ಒಂದ್ ರಾಧಾಂತ ಮಾಡ್ತಾರೆ. ಹಾ, ಅಪ್ಪಿ ತಪ್ಪಿ ಅವ್ರ ಅಲ್ಲಿಗ್ ಬಂದ್ರು ಅಂದ್ರೆ ಅಲ್ಲೇನ್ ರಾಧಾಂತ ಮಾಡ್ತಾರೇನೋ ಅಂತ ನನ್ ಚಿಂತೆ. ಅಬ್ಬಾ, ಅದೆಲ್ಲ ಏನೂ ಆಗಲ್ವೇ? ಗುಡಿ ದೇವಸ್ಥಾನದಲ್ಲೂ ಜಗಳ ಆಡ್ತಾರಾ? ಮನೇಲಿದ್ದಂಗೆ ಆಚೆ ಇರಲ್ಲ. ಹಾ, ನೋಡಿಲ್ವಾ ಆ ಮದ್ವೆ ಮಂಟಪದಲ್ಲೂ ಎಷ್ಟು ರಗಳೆ ಮಾಡಿದ್ರು ಅಂತ? ಸರಿ ಬಿಡೆ, ಪ್ರತಿ ಸಲ ಹೀಗ್ ಯೋಚನೆ ಮಾಡಿದ್ರೆ ಸರಿ ಹೋಗಲ್ಲ. ಕರಿಯೋದು ನಮ್ ಕರ್ತವ್ಯ. ಹೋಗ್ ಕರಿ. ಸರಿ ಬಿಡು, ನೋಡೋಣ. ದೇವ್ರ, ನೀನು ಮಹಿಮಾನ ಮಹಿಮಾ. ದಿನ ಈ ತೆಂಗಿನಕಾಯಿ ಒಳಗಿರೋ ನೀರ್ನ ಒಡಿಲಾರ್ದನ ಕುಡ್ದು ಮತ್ತ ನೀರ್ ತುಂಬಸಾಕತ್ತಿ ಗೊತ್ತೇ ಆಗ್ಲಾರ್ದಂಗ. ನಿನ್ನ ಲೀಲಾ ಭಾಳ ದೊಡ್ಡದಪ್ಪ. ನಮ್ ತಂಗಿಗೆ ಅವಕಾಶ ಇಲ್ಲ ಆದ್ರ ಇಲ್ದಿದ್ರ ಆ ಕುಬೇರ ತಿಮ್ಮಪ್ಪನ್ ಕೊಟ್ಟ ಹಂಗ ನಮ್ ತಂಗಿನೂ ಬಡ್ಡಿಗೆ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡ್ತಿದ್ಲು. ಈಗ ನೋಡಿದ್ರೆ ಇಲ್ಲಿ ಕನಕ ತೆಂಗಿನಕಾಯಿ ನೀಡ್ತಾ ಇದ್ದಾಳೆ. ಸಾಲ ಕೊಟ್ಟಿದ್ರೆ ಈಕೆ ಇದೆಲ್ಲ ಮಾಡ್ತಾ ಇರ್ಲಿಲ್ಲ. ಆ ತಿಮ್ಮಪ್ಪನ ಕಡಿನೇ ಒಂದ್ 20 ತೆಂಗಿನಕಾಯಿ ಕೇಳಿರೋಳು. ದೇವ್ರ, ಇತ್ತೀಚೆಗೆ ಸಾಲ ಕೇಳ್ಕೊಂಡ್ ಬರೋರ ಕಮ್ಮಿ ಆಗ್ಬಿಟ್ಟಾರ. ನೀ ಇದ್ದಕ್ಕಿದ್ದಂಗ ನಿನಗ ಗೊತ್ತಿರ್ಲಾರ್ದಂಗ ಸಾವ್ಕಾರ್ ಮಾಡಕತ್ತಿ. ರೊಕ್ಕ ಕೊಡ್ಬೇಡ, ಇಲ್ಲಾಂದ್ರ ಅವ್ರಿಗೆ ರೊಕ್ಕದ ಬೆಲಿನೇ ಗೊತ್ತಾಗಲ್ಲ. ನೀ ಸ್ವಲ್ಪ ನೋಡ್ಕೋ. ಏನ ನಾ ಹೇಳಿದ್ ನಿನ್ಗ ಅರ್ಥ ಆತಲ್ಲ? ನೀವ್ ಮೊದ್ಲ ಹೇಳಿ ಅಲ್ಲ, ದೇವ್ರು ಎಲ್ಲ ನೋಡ್ಕೊಂತಾರ, ಸುಮ್ನಿರು. ಆ ತೆಂಗಿನಕಾಯಿ ಹೊಡಿಲಾರ್ದ 1 ತಿಂಗಳಿಂದ ಅಲ್ಲೇ ಐತಿ. ಎಲ್ಲ ಕೆಟ್ಟ ಹೊಕ್ಕೇತೋ ಏನೋ. ಅದನ್ನ ಹೊಡಿ, ಕೊಬ್ಬರಿ ಚಟ್ನಿಯಾರ ಮಾಡೋಣಂತ. ಏನ ತೆಂಗಿನಕಾಯಿ ಒಡಿ ಅಂತಿ? ನನ್ ದೇವ್ರಿಗೆ ಅವಮಾನ ಮಾಡಕತ್ತೀನಿ. ಆ ಸ್ವಾಮಿಗೇನಾರ ಬೋರ್ ಆಯ್ತಂದ್ರ ಅವನ ಅದನ್ನ ಕುಡಿಯೋದ್ ಬಿಟ್ಬಿಡ್ತಾನ. ಆಗ ಕಾಯಿ ಒಣಗೋಗ್ತದ, ಒಣ ಕೊಬ್ಬರಿ ಆಗ್ತದ. ಆವಾಗ ಬೇಕಾದ್ರೆ ಒಡೆದ್ ಬಿಡೋಣ. ಚೂರು ಬರ್ಲಿಲ್ಲ. ಕನಕ ಕನಕ ಕೆಳಗ್ ನಿಂದ್ರ. ಮುಂಜಾನೆನೆ ಸ್ನಾನಾನು ಮಾಡ್ದಂಗ ಸೀದಾ ಪೂಜೆ ಕಡೆಗೆ ಬರಕತ್ತಿ. ಬುದ್ಧಿ ಇಲ್ಲ ನಿನ್ಗ? ಅಲ್ಲ, ನಿದ್ದಿಂದ ಹೇಳೋ ಟೈಮ್ ಇದೆ. ಮನ್ಯಾಗ ಬೀಗರ ಕುಟುಂಬ ಇಟ್ಕೊಂಡ್ ಅವ್ರ ಭಕ್ತಿ ಗೀತೆ ಕೇಳಿ ಊರ ಮುಂಜಾನೆ ಹೇಳಕತ್ತದ. ಮನ್ಯಾಗಿರೋ ಮನ್ಷಾನಿ ನಿನಗೆ ಹೇಳಕ್ ಆಗಂಗಿಲ್ಲೇನ? ಅವ್ರ ಭಕ್ತಿ ಗೀತೆ ಈಗ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ನನಗೆ ಇನ್ನೂ ಜಾಸ್ತಿ ನಿದ್ದೆ ಬರುತ್ತೆ. ಹಾಗಲ್ಲ ಕನಕ, ರಾತ್ರಿ ಬಾವ ಸ್ವಲ್ಪ ಜಾಸ್ತಿನೇ ಜ್ಯೂಸ್ ಕುಡ್ದಿರ್ಬೇಕು. ಅದಕ್ಕೆ ಬೆಳಿಗ್ಗೆ ಬೇಗ ಹೇಳಕ್ ಆಗ್ತಿಲ್ಲ. ನಾನು ತೀರ್ಥ ತಗೋತೀನಿ, ನೀನು ಗೋಮೂತ್ರ ತಗೋತಿದ್ಯಾ? ಎಲ್ಲ ಗೊತ್ತು ನಮ್ಗೆ. ಹೌದು, ಶರೆ ಕುಡಿಯಕ್ಕ ನಿನ್ ಗಂಡನ ಹತ್ರ ರೊಕ್ಕ ಎಲ್ಲಿ ಬರ್ತೈತು? ಮನೆ ಕಳ್ಳನ್ನ ದೇವ್ರು ಹಿಡಿಯಕ್ ಆಗಂಗಿಲ್ಲ ಅಂತ ನೀ ಏನೋ ಮಾಡಕತ್ತಿದಿ ಅಂತ ಗೊತ್ತ. ಅಣ್ಣ, ರೊಕ್ಕದ ಲೆಕ್ಕನ ದಿನ ನೋಡ್ತಾ ಇರ. ನನ್ನ ಗಂಡನ ಮ್ಯಾಲ ನನಗ ಅನುಮಾನ ಬರತೈತಿ. ನಿನಗೆ ಖಂಡಿತ ಗೊತ್ತಾಗಲ್ಲ ಕಣೆ. ಯಾಕಂದ್ರೆ ನೀವು ಬಚ್ಚಿಟ್ಟಿರೋ ದುಡ್ಡಿಗಂತೂ ನಾನು ಕೈ ಹಾಕಲ್ಲ. ಆಡ ಇಟ್ಟಿರೋ ಸೈಕಲ್ಗಳು, ತುಕ್ಕಿಡ್ದಿರೋಂಥ ಆಟೋ ಪಾರ್ಟ್ಸ್ ಎಲ್ಲ ತಗೊಂಡೋಗಿ ತೂಕಕ್ಕೆ ಹಾಕಿ ದುಡ್ಡು ತಗೋತೀನಿ. ಅದು ನಿನಗೆ ಗೊತ್ತಾಗಲ್ಲ.